ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿಗೆ ಮಾಡಿದ್ದೀನಿ. ನಾನು ತಿಂಡಿ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ. ನೀವು ಅದು ಹೋಗಿ ನೋಡ್ಕೊಂಬನ್ನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ತಿಂಡಿ ತಿನ್ನೋಣ? ಬನ್ನಿ, ತಿಂಡಿ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟೋ ತನಕ ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಲ್ವಾ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿ ನೋಡ್ಕೊಂಬನ್ನಿ. ಅವಳು ಜಸ್ಟು ನೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ ಒಂದೇ ಹಾಕ್ಕೊಂಡವಳೆ. ಆಮೇಲೆ ಹಾಕ್ಕೋತಾಳಂತೆ ಬಟ್ಟೆ ಅಲ್ವಾ ಚಿನ್ನಿ? ಇದು ಹೊಸದೇನೆ ಹಾಕ್ಕೊಂಡವಳೆ. ನಾನಿವಾಗ ಟಾಪ್ ಹಾಕ್ಕೊಂಡಿದ್ದೀನಿ. ಬಿಚ್ಚಿಬಿಟ್ಟು ಅಡುಗೆ ಮಾಡೋವಾಗ ತೆಗಿತೀನಿ. ಇವಾಗ ಅಡುಗೆ ಮಾಡಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀವಿ, ಸರಿನಾ? ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೀಯಾ? ಒಬ್ಬಿಟ್ಟು ಮಾಡ್ತೀಯಾ? ಇಲ್ಲ. ಯಾಕೆ? ಇಲ್ಲ. ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ಓಕೆ ಓಕೆ ಫ್ರೆಂಡ್ಸ್. ಫಸ್ಟು ರಂಗೋಲಿ ಬಿಡಿಸ್ತಾ ಇದ್ದೆ. ನಾನು ನನ್ನ ಮಗಳು ಆಲ್ಮೋಸ್ಟ್ ಎಲ್ಲ ಬಿಡಿಸಿ ಇಟ್ಟಿದ್ದೆ. ರಂಗೋಲಿ ಕಲರ್ ಹಾಕ್ತಾಯಿದ್ದೆ. ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂದ್ಲು. ಸರಿ ಅಂಥೇಳಿ ನಾನು ನನ್ನ ಮಗಳು ಬಿಡಿಸುವಾಗ ನನ್ನ ಹಸ್ಬೆಂಡು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡವ್ರೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ಒಂದು ಸ್ವಲ್ಪ ಚೆನ್ನಾಗಿರೋದು ರಂಗೋಲಿ ಬಿಡಿಸೋಣ. ಅಂದರೆ ಯುಗಾದಿ ಹಬ್ಬ ಸೀಸನ್ನಲ್ಲಿರೋ ಮ್ಯಾಂಗೋ ಅಲ್ವಾ, ಅದಕ್ಕೆ ಮ್ಯಾಂಗೋದೇ ರಂಗೋಲಿ ಬಿಡಿಸೋಣ ಅಂದ್ಕೊಂಡು ಎಲ್ಲ ಬಿಡಿಸಿದ್ದೆ. ಆಮೇಲೆ ಸರಿ ಅಂಥೇಳಿ ನನ್ನ ಮಗಳು ಕಲರ್ ಹಾಕ್ತಾಯಿದ್ಲ ಅಂಥೇಳಿ ಆವಾಗ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೇಲಿ ಯಾವುದೇ ಥರ ರಂಗೋಲಿ ಬಿಡಿಸಿದ್ದೀರಾ, ಹಾಗೆ ಹೇಗೆ ಆಚರಣೆ ಮಾಡ್ತಾಯಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನಂತೂ ಇವತ್ತಿನ ವ್ಲಾಗಲ್ಲಿ ಸಿಂಪಲಾಗಿ ಹಬ್ಬ ಮಾಡ್ಕೊಂಡಿದ್ದೀವಿ. ಸಿಂಪಲ್ಲು ಅಂದರೆ ತುಂಬ ಗ್ರ್ಯಾಂಡಾಗೂ ಇಲ್ಲ, ತುಂಬ ಸಿಂಪಲ್ಲಾಗೂ ಇಲ್ಲ, ಮೀಡಿಯಮ್ಮಾಗಿ ಹಬ್ಬ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನನ್ನ ಮಕ್ಕಳು ಈ ಥರ ಎಲ್ಲ ಹಬ್ಬ ಆಗಿದ್ದಾಗ ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸಿ ಕಲರ್ ಹಾಕೋದೊಳಗೆ ಸ್ವಲ್ಪ ಇಷ್ಟ ಆಗೋದ್ರಿಂದ ಅವಳೇನೇ ಹಾಕೋಕ್ಕೆ ಬರ್ತಾಳೆ. ಸರಿ ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಮಾಡೋಣ. ಎಣ್ಣೆ ಹಚ್ಚೋಣ ನನ್ನ ಮಕ್ಕಳಿಗೆ. ಹಾಗೆ ಆಮೇಲೆ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸು, ನನಗೆ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೇ ಶೇರ್ ಮಾಡಿದ್ದೀನಿ. ತುಂಬಾ ಮಾಡಿದ್ವಿ, ಅದೆಲ್ಲ ನಿಮ್ಮ ಜೊತೆ ಏನೂ ಶೇರ್ ಮಾಡಿಲ್ಲ. ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ಇದು ನಾನು ಫ್ರೆಶ್ ಅಪ್ ಆಗೋ ಫಸ್ಟೇನೆ. ಇವಾಗ ಟೈಮ್ ಬಂದುಬಿಟ್ಟು 6:30 ಏನಾಗಿತ್ತು. ಅಷ್ಟೊತ್ತಿಗೆ ಎಲ್ಲ ಫಸ್ಟ್ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ರಂಗೋಲಿ ಬಿಡಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಒಂದು ಚಿಕ್ಕವಾದ ರಂಗೋಲಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ರಂಗೋಲಿ ಎಲ್ಲ ಬಿಡಿಸ್ತಾಯಿತ್ತು. ಒಂದು ಸ್ವಲ್ಪ ಕಾಫಿನೂ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಇವಾಗ ನನ್ನ ಮಗಳಿಗೆ ಎಣ್ಣೆ ಹಚ್ಚೋಣ ಅಂದ್ಕೊಂಡು ಹಚ್ಚುತ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೂ ಹಚ್ಚಿದ್ದೀನಿ. ಅದೇನು ಕ್ಲಿಪ್ಪಿಂಗ್ಸೇ ತಗೊಂಡಿಲ್ಲ. ಅವ್ರಿಗೊಂಥರ ಕಂಫರ್ಟೇಬಲ್ ಆಗಲ್ಲ, ಅಷ್ಟೊಂದು ನಾಚಿಕೆ, ಬೇಡ ಅಂತಾಯಿದ್ರು. ಸರಿ ಅಂಥೇಳಿ ನನ್ನ ಮಗಳಿಗೆ ಒಬ್ಬಳಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದ್ನಲ್ವ, ಅದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಜಸ್ಟ್ ಅವಳು ಹೆಡ್ಡಿಗೆ ಮಾತ್ರ ಹಚ್ಕೊಂಡಿರೋ ಕ್ಲಿಪ್ಪಿಂಗ್ಸ್ ಇದೆ. ಫೇಸಿಗೆಲ್ಲ ಹಚ್ಕೊಂಡು ಅಷ್ಟು ಬಾಡಿಗೆಲ್ಲ ಹಚ್ಕೊಂಡಿರೋ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ. ಫ್ರೆಂಡ್ಸ್, ನನ್ನ ಮಗಳಿಗೆ ಹರಳೆಣ್ಣೆ ಹಚ್ತಾ ಇದ್ದೆ. ನೋಡಿ ಯಾವ ಥರ ಮಾಡ್ತಾಳೆ ಅಂಥೇಳಿ. ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗೋದಿಲ್ಲ ಅವಳಿಗೆ. ಎಣ್ಣೆ ಎಲ್ಲ ಹಚ್ಚೋದು ಸ್ವಲ್ಪ ಇಷ್ಟ ಆಗೋದಿಲ್ಲ ಅವಳಿಗೆ. ಅದಕ್ಕೇ ಅಂದರೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಇಲ್ಲ. ಅದು ಹರಳೆಣ್ಣೆ ಸ್ವಲ್ಪ ಅಂಟಾಗಿದ್ದರಿಂದ ನಮ್ಮ ಮನೇಲಿ ಹಬ್ಬ ಆದರೆ ಇವಾಗ ಸ್ವಲ್ಪ ಹೀಟ್ ಅಲ್ವಾ, ಅವಳು ಬಾಡಿ ಹೀಟ್ ಆಗೋದ್ರಿಂದ ಸ್ವಲ್ಪ ಹರಳೆಣ್ಣೆನ ಜಾಸ್ತಿ ಹಚ್ಚೋದ್ರಿಂದ ಸ್ವಲ್ಪ ಕೂಗಾಡ್ತಾ ಇದ್ದು ಅಷ್ಟೇ. ಅದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೆ, ಬೇಡ ಕಂಫರ್ಟೇಬಲ್ ಆಗಲ್ಲ ಅಷ್ಟೊಂದು, ಬೇಡ ಅಂಥೇಳಿ ಬಿಟ್ಟೆ. ಇವಾಗ ಇಬ್ರಿಗೂ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಕುಂದ್ರಿಸಿದ್ದೀನಿ. ಇವಾಗ ನಾನು ಅಡುಗೆ ಮಾಡೋಣ ಅಂದ್ಕೊಂಡು ತಿಂಡಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ಪೂರಿ ಮಾಡೋಣ ಅಂದ್ಕೊಂಡಿದ್ದೆ. ಪೂರಿ ಏನು ಮಾಡಲಿಲ್ಲ. ಆಲೂಗಡ್ಡೆ ಪಲ್ಯ ಮತ್ತು
ಚಪಾತಿ ಮಾಡಿಕೊಂಡೆ. ಪೂರಿ ಮಾಡೋಣ ಅಂದ್ಕೊಂಡಿದ್ದೆ, ಬೇಡ ಅಂಥೇಳಿ ಚಪಾತಿ ಮಾಡಿಕೊಂಡೆ. ಅದಕ್ಕೆ ಇವಾಗ ಬೇಗ ಅವ್ರಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಡ್ರೈ ಆಗೋದಕ್ಕೆ ನಾನು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ಅದು ಒಂದು ಸ್ವಲ್ಪ ಹೊತ್ತು ಇರಲಿ ಅಂಥೇಳಿ ತಿಂಡಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನೇ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿದ್ದೆ. ಆದ್ರೂ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇರು ಸ್ವಲ್ಪ ಹೊತ್ತು ಇರಲಿ, ಆಮೇಲೆ ಸ್ನಾನ ಮಾಡಿಬಿಟ್ಟು ಬರೋಣ ಅಂದ್ಕೊಂಡು ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ ಹಬ್ಬ ಆದರೆ ಎಲ್ಲರ ಮನೆಯಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಆ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಹಬ್ಬದ್ದು ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರೆಡಿ ಮಾಡ್ಕೋತಾರೆ. ನಮ್ಮ ಮನೇಲಿ ಹಾಗೇನಿಲ್ಲ, ಹಬ್ಬ ಆದ್ರೂ ಒಂದೇ ಥರ ಇರಬೇಕು, ಹಬ್ಬ ಆಗಿಲ್ಲ ಅಂದ್ರೂ ಒಂದೇ ಥರ ಇರಬೇಕು. ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ರೈಸ್ ಎಲ್ಲ ಕಡಿಮೆ ಮಾಡ್ತೀರಿ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ಚಪಾತಿನೇ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಚಪಾತಿನೂ ಮಾಡಿಕೊಂಡೆ. ಇಲ್ಲಿ ಚಪಾತಿನೂ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ಚಪಾತಿನೂ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ತೋದ ಇದಕ್ಕಿಲ್ಲ, ಇದು ಎಣ್ಣೆ ಸೋರ್ತಾ ಇದೆ. ಪೂರಿ ಮಾಡೋಣ ಅಂದ್ಕೊಂಡಿದ್ದೆ, ಆಮೇಲೆ ಬಿಸಿಲು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಅದಕ್ಕೆ ಮಾಡಲಿಲ್ಲ. ಇದು ಸಾಯಿಬಾಬಾ ಬಟ್ಟೆ ಎಲ್ಲ ತೊಳೆದಿಟ್ಟಿದ್ದೀನಿ, ಅದು ಹಾಕ್ಬೇಕು, ಇವಾಗ ಪೂಜೆ ಮಾಡಬೇಕು. ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಎಣ್ಣೆ ಹಚ್ಕೊಂಡೆ. ಇವಾಗ ಅವರಿಬ್ರಿಗೂ ಎಣ್ಣೆ ಹಚ್ಚಿಬಿಟ್ಟು ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ನಲ್ವ, ಒಂದು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಅಷ್ಟೋ ತನಕ ತಿಂಡಿನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಿಂಡಿ ಏನು ಇವಾಗ ತಿನ್ನೋದಿಲ್ಲ. ಕಿಚನು ಎಲ್ಲ ಫುಲ್ಲು ಎಲ್ಲ ಕ್ಲೀನಾಗಿದೆ, ಏನೂ ಇಲ್ಲ ಕಿಚನಲ್ಲೂ. ಎಲ್ಲ ಫುಲ್ ಮನೆಯೂ ಎಲ್ಲ ಕ್ಲೀನಾಗಿದೆ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಬೇಕು. ಅಷ್ಟೋ ತನಕ ಅವರು ಬರ್ತಾರೆ. ಮೇಲೆ ಹೋಗಿದ್ದಾರೆ, ಎಣ್ಣೆ ಹಚ್ಚಿದೆ, ಇಬ್ರಿಗೂ ಎಣ್ಣೆ ಹಚ್ಚಿದ್ದೀನಿ. ಅವರಿಬ್ರೂ ಮೇಲೆ ಹೋಗಿದ್ದಾರೆ. ನಾನು ಅಷ್ಟೋ ತನಕ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನ್ನ ಮಗಳಿಗೆ ಮೆಹಂದಿ ಬಿಡಿಸಿದೆ, ಯಾವ ಥರ ಕಾಣ್ತಾ ಇದೆ ಅಂಥೇಳಿ ಆಮೇಲೆ ತೋರಿಸ್ತೀನಿ. ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ. ಯಾಕಂದರೆ ಅವಳು ಎಣ್ಣೆ ಹಚ್ಕೊಳಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಅವಳಿಗೆ ಎಣ್ಣೆ ಹಚ್ಚಿಬಿಟ್ಟಿದ್ದೀನಲ್ವಾ, ಅದಕ್ಕೆ ಸ್ವಲ್ಪ ಕಿರಿಕ್ ಮಾಡ್ತಾವಳೆ. ಸರಿ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಒಂದು ಸ್ವಲ್ಪ ಕ್ರೀಮೆಲ್ಲ, ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಇವಾಗ ನಾನು ಫಸ್ಟಿಗೆ ಒಬ್ಬಟ್ಟಿಗೆ ಹಿಟ್ಟೆಲ್ಲ ಕಲಸಿಡೋಣ, ಅಂದರೆ ಮೈದಾ ಮತ್ತು ಸ್ವಲ್ಪ ಇದೆಲ್ಲ ಹಾಕ್ತೀನಲ್ವ, ರವೆ ಅದೆಲ್ಲ ಕಲಸಿಡೋಣ. ಆಮೇಲೆ ಬೇಳೆ ಎಲ್ಲ ಬೇಯೋಕ್ಕಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಬೇಳೆನೂ ಬೇಯೋಕ್ಕಿಟ್ಟಿದ್ದೀನಿ, ಈ ಕಡೆ ಒಂದು ಸ್ವಲ್ಪ ಚಿರೋಟಿ ರವೆ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸಿಟ್ಬಿಟ್ರೆ ಆಮೇಲೆ ಮಾಡೋವಾಗ ಒಂದು ಸ್ವಲ್ಪ ನೆಮ್ಮದಿ ಇರುತ್ತಲ್ವ, ಅಂದರೆ ಸ್ವಲ್ಪ ನೆನೆದಿದ್ದರೆ ಅವಾಗ ಚೆನ್ನಾಗಿ ಆಗುತ್ತೆ ಅಂಥೇಳಿ ನಾನು ಬೆಳಿಗ್ಗೆನೇ ಕಲಸೋಣ ಅಂದ್ಕೊಂಡೆ. ಸ್ನಾನ ಮಾಡಿಲ್ಲ ಅಂತೆ, ಬೇಡ ಅಂದ್ಕೊಂಡು ಸುಮ್ಮನಿದ್ದಿದ್ದೆ. ಎಲ್ಲ ಕೆಲಸ ಮಾಡುವಷ್ಟೊತ್ತಿಗೆ ಟೈಮ್ ಆಗೋಯ್ತಲ್ವ, ಅದಕ್ಕೇ ಇವಾಗ ಸ್ನಾನ ಮಾಡ್ಕೊಂಬಂದು ಫಸ್ಟು ಕೆಲಸ ಮಾಡ್ತಾಯಿರೋದು ಹಿಟ್ಟೆಲ್ಲ ಕಲಸಿ ಇಟ್ಕೋತಾ ಇದ್ದೀನಿ. ಹಾಗೆ ಇವಾಗ ಜಸ್ಟು ಇದು ಹೊಸದೇ ಬಟ್ಟೆ, ಮಾಮೂಲಿ ಮನೇಲಿ ಹಾಕೊಳ್ಳೋದು ಒಂದು ಟೀ ಶರ್ಟ್ ಎಲ್ಲ ತೊಗೊಂಡಿದ್ದೆ. ಅದೇ ಒಂದು ಇತ್ತು, ಅದೇ ಹಂಗೆ ಇಟ್ಕೊಂಡಿದ್ದೆ, ಹಾಕ್ಕೊಂಡಿಲ್ಲ. ಇನ್ನೂ 2 ಇದೆ, ಅದು ಹಾಕ್ಕೊಂಡಿಲ್ಲ. ಹಿಂಗೆ ಯಾವುದಾದ್ರೂ ಹಬ್ಬಕ್ಕೊಂದು ಹಾಕ್ಕೊಂಡು ತೆಗೆದುಬಿಡ್ತೀನಿ. ಅದಕ್ಕೆ ಇವಾಗ ಜಸ್ಟ್ ಒಂದು ನೈಟ್ ಪ್ಯಾಂಟು ಟೀ ಶರ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಇವು ಡ್ರೆಸ್ಸು ಆಗಲಿ ಸ್ಯಾರಿಗಾಗಲಿ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ, ಅದಕ್ಕೆ ನಾನು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದಾಗ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಅಂದರೆ ನನ್ನ ಹತ್ರ ಇರೋ ಸ್ಯಾರಿ ಎಲ್ಲ ತುಂಬ ಗ್ರ್ಯಾಂಡಾಗಿರೋ ಸ್ಯಾರಿ, ಯಾವುದು ಸಿಂಪಲಾಗಿ ಸ್ಯಾರಿ ಇಲ್ಲ. ಅದು ಹಾಗಾಗಿ ನನಗೆ ಇವೆಲ್ಲ ಹಬ್ಬಕ್ಕೆಲ್ಲ ಸ್ಯಾರಿಗಳು ಹಾಕ್ಕೊಂಡು ವೇರ್ ಮಾಡಿ ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಅದು ಗ್ರ್ಯಾಂಡಾಗಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹಂಗೂ ಆಗಿಲ್ಲ. ಜಸ್ಟು ಡ್ರೆಸ್ ಹಾಕ್ಕೊಂಡೆ, ಹಾಗೇ ಪೂಜೆ ಮಾಡಿದೆ, ಆಮೇಲೆ ಅಡುಗೆ ಮಾಡಿದೆ, ಊಟ ಮಾಡಿದೆ, ಮಲಿಕೊಂಡೆ, ಅದರಲ್ಲೇ ಟೈಮ್ ಹೊರ್ಟೋಯ್ತು. ಆಮೇಲೆ ಸಂಜೆ ಎದ್ದೆ, ಅದೇ ಆಯಿತು. ಅದಕ್ಕೆ ಇವಾಗೆಲ್ಲ ಹಾಕ್ಕೊಳ್ಳೋಣ, ಈ ಸೆಕೆಗೂ ನನಗೆ ಸ್ಯಾರಿ ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗೋದಿಲ್ಲ, ಅದಕ್ಕೇ ಈ ಸೆಕೆಗೆ ಎಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಎಲ್ಲಾದರೂ ಹೋಗಬೇಕಾದ್ರೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಅಲ್ಲೂ ಹೋಗಲಿಲ್ಲ.
ಮನೆಯಲ್ಲೇ ಇದ್ದಿದ್ದರಿಂದ ಎಲ್ಲೂ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಷ್ಟೇ ಡ್ರೆಸ್ ಹಾಕ್ಕೊಂಡು, ಅದು ಹೊಸ ಡ್ರೆಸ್ ತೊಗೊಂಡಿದ್ರೆ ಅದೇ ಹಾಕ್ಕೊಂಡೆ. ಅದರಲ್ಲೇ ಇದ್ಬಿಟ್ಟು ಅದರಲ್ಲೇ ದಿನ ಎಲ್ಲ ತೆಗೆದ್ಬಿಟ್ಟೆ. ನಾನು ಜಸ್ಟ್ ಹಾಕ್ಕೊಳ್ಳೋ ಸ್ಯಾರೀಸು ಅಂದರೆ ಫ್ರೆಂಡ್ಸ್, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪಲ್ಸರಿ ಆಗಿ ಮಾರ್ನಿಂಗ್ ಪೂಜೆಗೆ, ಈವ್ನಿಂಗ್ ಪೂಜೆಗೆ, ಸಂಜೆ ಮತ್ತು ಬೆಳಗ್ಗೆ ಸ್ಯಾರಿ ಹಾಕ್ಕೋತೀನಿ. ಆಮೇಲೆ ನಾನು ಯಾವುದಾದ್ರೂ ಮದುವೆಗೆ ಹೋಗ್ತಾಯಿದ್ರೆ ಧಾರೆಗೆ ಒಂದು ಸ್ಯಾರಿ ಹಾಕ್ಕೊಳ್ಳೋದು. ಇನ್ನು ಯಾವುದೋ ಹಬ್ಬಕ್ಕೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದು ಇಲ್ಲ, ನಾನು ಹಾಕ್ಕೊಳ್ಳೋಕ್ಕೆ ಇಂಟ್ರೆಸ್ಟು ಕೊಡೋದಿಲ್ಲ, ಬರೀ ಡ್ರೆಸ್ಸಲ್ಲೇ ಹಾಕ್ಕೋತೀನಿ. ಡ್ರೆಸ್ಸು ಅಂದರೆ ಅಡುಗೆ ಮಾಡಬೇಕಾದ್ರೆ ಬಿಚ್ಚಿ ಬಿಡ್ತೀನಿ. ನೈಟ್ ಡ್ರೆಸ್ಸಲ್ಲೇ ನಾನು ಅಡುಗೆ ಎಲ್ಲ ಮಾಡೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಂಗೆ ಮಾಡ್ತೀನಿ. ಸ್ವಲ್ಪ ಆಗೋದಿಲ್ಲ, ಅದಕ್ಕೇ ಮಾಡೋದಿಲ್ಲ ಫ್ರೆಂಡ್ಸ್. ಇವಾಗ ಅದು ಆಯಿತು. ಇನ್ನೇನು ಜಸ್ಟು ಹಿಟ್ಟೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆ ಕಡೆ ಒಬ್ಬಟ್ಟಿಗೆ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ, ಅದು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಸ್ನಾನ ಮಾಡೋಕ್ಕೆ ಹೋಗೋರೆ. ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ದೀಪ ಎಲ್ಲ ಹಚ್ಚಿ ಇಟ್ಕೊಂಡೆ. ಇವಾಗ ಹೋಗಿ ಒಂದು ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಬಂದುಬಿಟ್ಟು ಪೂಜೆ ಮಾಡೋಣ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಅಂದರೆ ಯುಗಾದಿ ಹಬ್ಬ ಆಗಿರ್ತದೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಯಾಕಂದರೆ ಲೇಟ್ ಆಗುತ್ತಲ್ವ, ಅದಕ್ಕೇ ಅಂದರೆ ನನ್ನ ಹತ್ರ 2 ಬ್ಲಾಗ್ಸ್ ಇತ್ತು. ಅದು ಎಡಿಟಿಂಗ್ ಮಾಡಿದ್ಮೇಲೆ ಎಡಿಟಿಂಗ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಕಂಟಿನ್ಯೂ ಅದು ಎಡಿಟಿಂಗ್ ಮಾಡೋಕ್ಕೆ ಆಗಿಲ್ಲ. ಒಂದು ದಿವಸ ಗ್ಯಾಪ್ ಆಗುತ್ತೆ, ಯಾಕಂದರೆ ನನಗೆ ಎಡಿಟಿಂಗೇ ಮಾಡಿರ್ಕಿಲ್ಲ ನಾನು. ಇವತ್ತು ಬಂದುಬಿಟ್ಟು ಬುಧವಾರ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಬುಧವಾರ ಹೋಗಬೇಕಾಗಿತ್ತು, ಬುಧವಾರನೇ ಎಡಿಟಿಂಗ್ ಮಾಡಿಕೊಂಡು ಗುರುವಾರ ಹಾಕ್ತೀನಿ ಫ್ರೆಂಡ್ಸ್. ಅಂದರೆ ಇವತ್ತು ನೈಟ್ ಆಗಿದೆ, ಅದಕ್ಕೆ ಮಾಡೋಕ್ಕಾಗಿಲ್ಲ ಸರಿ ಅಂಥೇಳಿ ಇವಾಗ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಯುಗಾದಿ ಹಬ್ಬ ಹೇಗಾಗಿತ್ತು ಅಂತೇಳಿ ನಿಮ್ಮ ಜೊತೆನೇ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ. ಹಾಗೆ ನೀವು ಯಾರ್ಯಾರ ಥರ ಹಬ್ಬ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದೆ. ನನ್ನ ಮಗಳು ಹಾಕ್ಕೊತಾನೆ ಇದ್ದಕ್ಕಿಲ್ಲ, ಅವಳಿಗೆ ಸೆಕೆ ಅಂದರೆ ಸ್ವಲ್ಪ ಆಗೋದಿಲ್ಲ. ಅದು ಮನೇಲಿ ಇದ್ಬಿಟ್ರೆ ಅವಳು ನೈಟ್ ಡ್ರೆಸ್ಸಲ್ಲೇ ಇರೋಕ್ಕೆ ತುಂಬ ಇಷ್ಟಪಡ್ತಾಳೆ. ಅವಳದು ಒಂಥರ, ಅವಳು ಯಾವ ಹಬ್ಬ ಇದ್ರೇನೋ ಅವಳಿಗೆ ಡ್ರೆಸ್ಸು, ಈ ಫ್ರಾಕ್ಸು, ಲಾಂಗ್ ಗೌನ್ಸು ತೊಗೊಂಡೆ. ನಾನೇ ಮೀಶೋದಲ್ಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿಕೊಂಡು ಡ್ರೆಸ್ ತೊಗೊಂಡಿದ್ದೀನಿ. ಅವಳು ಹಾಕ್ಕೊಂಡೇ ಇಲ್ಲ. ಅಂದರೆ ಹಾಕ್ಕೊಂಡಿಲ್ಲ. ಸಂಜೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಹಾಕ್ಕೋತೀನಿ ಅಂದ್ಲು, ಅದು ಹಾಕ್ಕೊಂಡಿಲ್ಲ. ಜಸ್ಟ್ ಅವಳು ಟೀ ಶರ್ಟ್ ತೊಗೊ ಮಮ್ಮಿ, ಶಾರ್ಟ್ಸ್ ತೊಗೊ ಅಷ್ಟೇ ಹಾಕ್ಕೊಂಡು ಆ ಥರಲ್ಲೇ ಇದ್ಬಿಡ್ತಾಳೆ. ನಾನು ಹೇಳ್ತೀನಿ ಯಾವುದಾದ್ರೂ ಹಬ್ಬಕ್ಕೆ ಹಾಕ್ಕೋಬೇಕು ಕಣಮ್ಮ ಅಂತ ಹೇಳ್ತೀನಿ. ಅವಳು ಹಾಕ್ಕೊಳ್ಳೋದಿಲ್ಲ. ಸರಿ ಬಿಡು, ಅವಳು ಕಂಫರ್ಟೇಬಲು, ಅವಳು ಹೆಂಗಾದರೂ ಖುಷಿಯಾಗಿದ್ದರೆ ಸಾಕು ಅಂಥೇಳಿ ನಾನು ಸುಮ್ಮನಿದ್ದಿದ್ದೆ. ಇವಾಗ ಆಲ್ಮೋಸ್ಟು ನಾನು ಫಸ್ಟು ಮಾಡೋದು ನಮ್ಮ ಮನೇಲಿ ಪೂಜೆ. ಇವತ್ತು ನನ್ನ ಮನೇಲಿ ಮಾಡೋದು ನನ್ನ ಮಗಳೇ ಫಸ್ಟು ಪೂಜೆ ಮಾಡೋದು. ಆಮೇಲೆ ನಾನು ನನ್ನ ಹಸ್ಬೆಂಡು ಇಬ್ಬರು ಮಾಡ್ತೀವಿ. ಅದಕ್ಕೇ ನಾನು ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಂಬಂದಲ್ವ, ಇವಾಗ ನಾನು ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡಿದೆ ಫ್ರೆಂಡ್ಸ್. ಇದು ನನ್ನ ಮಗಳು ತೊಗೊಂಡಿರೋದು ಕ್ಲಿಪ್ಪಿಂಗ್ಸು. ನಮ್ಮ ಮನೆಯವರು ಯಾವತ್ತೂ ಆಗಲಿ ಪೂಜೆ ಮಾಡಿದ ತಕ್ಷಣವೇ ನನಗಾಗಲಿ ನನ್ನ ನನ್ನ ಮಗಳಿಗಾದರೆ ಅವಳೇ ಬಟ್ಟೆ ಇಕ್ಕೊಳ್ಳೋದು, ಅದೇ ತಗೋತಾಯಿದ್ರು. ಇವಾಗ ಬೇವು ಬೆಲ್ಲ ತಿನ್ನಿಸ್ತಾಯಿದ್ರು. ಬೇವು ಬೆಲ್ಲ ತಿನ್ನಿಸ್ಬಿಟ್ಟು ಬೇವು ಥರ ಎಲ್ಲರ ಜೀವನದಲ್ಲಿ ಕಹಿ ಇದ್ದಿದ್ದೆಲ್ಲ ಹೋಗಲಿ, ಆಮೇಲೆ ಬೆಲ್ಲದ ಥರ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ, ಖುಷಿಯಾಗಿ ಮುಂದಿನ ನಮ್ಮ ಜೀವನ ಹೋಗಲಿ ಅಂಥೇಳಿ ಆ ದೇವ್ರ ಹತ್ರ ಬೇಡಿಕೊಂಡು ಇವಾಗ ಎಲ್ಲರೂ ಬೇವು ಬೆಲ್ಲ ತಿನ್ನಿಸ್ತಾ ಇದ್ವಿ. ನಮ್ಮ ಮನೇಲಿ ಇರೋದೇ ನಮ್ಮ 3 ಜನ ಅಲ್ವಾ. ನನ್ನ ಹಸ್ಬೆಂಡ್ ನನಗೆ ತಿನ್ನಿಸ್ತಾರೆ, ನನ್ನ ಮಗಳಿಗೆ ತಿನ್ನಿಸ್ತಾರೆ, ನಾವು ಅವ್ರಿಗೆ ತಿನ್ನಿಸ್ತೀವಿ ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೇಲಿ ಸಿಂಪಲಾದ ಪೂಜೆ ಎಲ್ಲ ತಿನ್ನಿಸಿ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಡೈಲಿ ಹೆಂಗೆ ಸಿಂಪಲಾಗಿ ಪೂಜೆ ಮಾಡೋದು, ತುಂಬ ಗ್ರ್ಯಾಂಡಾಗೇನು ಪೂಜೆ ಮಾಡೋದಿಲ್ಲ ಫ್ರೆಂಡ್ಸ್. ಇವಾಗ ಆಯಿತು, ತಿಂಡಿನೂ ಎಲ್ಲ ತಿಂದೆ, ಎಲ್ಲನೂ ಆಯಿತು. ಇವಾಗ ಒಬ್ಬಟ್ಟು ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಆವಾಗಲೇ ಬೇಳೆ ಎಲ್ಲ ಬೇಯಕ್ಕಿಟ್ಟಿವ, ಅದು ಬೇಳೆ ಎಲ್ಲ ಬೆಂದ ಮೇಲೆ ಇವಾಗ ನಾನು ಅದಕ್ಕೆ ಬೆಲ್ಲ ಎಲ್ಲ ಒಡೆದು ಕಾಯೆಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ಒಬ್ಬಟ್ಟಿಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಯಾವುದು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ, ಸುಮ್ಮನೆ ಒಂದೊಂದೇ ಕ್ಲಿಪ್ಪಿಂಗ್ಸು ನಾನು ಏನೇನು ಮಾಡ್ತೆ ಅಂಥೇಳಿ ನಿಮ್ಮ ಜೊತೆನ
ಶೇರ್ ಮಾಡಿದ್ದೀನಿ. ಯಾಕಂದರೆ ನಾನು ಒಬ್ಬಳೇ ಮಾಡಿಲ್ಲ, ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅವರು ಆ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ. ಎವ್ರಿ ಡೇ ನಾನು ಏನಾದರೂ ಮಾಡ್ತಾಯಿದ್ರೆ, ಅಂದರೆ ನಾನು ಸ್ವಲ್ಪ ಕೆಲಸ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತಲ್ವ, ಅದಕ್ಕೇ ಅವರೂ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ. ಆ ಥರ ಏನೂ ಮಾಡೋದಿಲ್ಲ, ನಾನೇ ಒಬ್ಬಳೇ ಮಾಡಬೇಕು ಅಂತೇನಿಲ್ಲ. ಅಂದರೆ ನಾನು ಇವತ್ತು ಬೆಳಗ್ಗೆಯಿಂದ ಕೆಲಸ ತುಂಬ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟೇನ್ ಆಗಿದೆ, ಸುಸ್ತಾಗಿರ್ತದೆ ಅಂಥೇಳಿ ಅವರೇ ಆಲ್ಮೋಸ್ಟ್ ಎಲ್ಲನೂ ಹೆಲ್ಪ್ ಮಾಡಿಕೊಟ್ರು. ನಾನು ಆಲ್ಮೋಸ್ಟ್ ಎಲ್ಲನೂ ಮಿಕ್ಸಿ ಮಾಡೋದು, ಅವೇನೇನು ಬೇಕು ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಅವರು ರುಬ್ಕೊಡೋದು, ಆಮೇಲೆ ಕಾಯಿ ಒಡೆದ್ಕೊಳ್ಳೋದು, ಆ ಥರ ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ರು. ಅದಕ್ಕೇ ಬೇಗನೆ ಆಗಿತ್ತು. ತಿಂಡಿ ತಿಂದ ತಕ್ಷಣವೇ 11 ಆಗಿತ್ತು. ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಅಷ್ಟಾಗದ ತಕ್ಷಣವೇ ಇವಾಗ ಅಡುಗೆ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ. ಅಡುಗೆ ಎಲ್ಲ ಮಾಡಿ ಫುಲ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 12 ಆಯಿತು. ಆದ ತಕ್ಷಣ ನಾನು ಊಟ ಏನು ಮಾಡಿಲ್ಲ, ಮಲ್ಕೊಂಡೇ ಬಿಟ್ವಿ. ಅಂದರೆ ಬೇಗ ಎದ್ದಿದ್ವಿ. ಆಮೇಲೆ ಒಂದು 3-4 ಡೇಸಿಂದ ಸ್ವಲ್ಪ ಕೆಲಸನೇ ಜಾಸ್ತಿ ಆಗಿದ್ದರಿಂದ ನಿದ್ದೆನೂ ಕಡಿಮೆ ಆಗಿತ್ತು. ಹಾಗಾಗಿ ಸರಿ ಎಲ್ಲೂ ಹೋಗೋದು ಬೇಡ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಸಂಜೆ ಹೋಗೋಣ ಅಂದ್ಕೊಂಡು 3 ಜನನೂ ಮಲ್ಕೊಂಡು ಎದ್ಬಿಟ್ಟು ಅದೇ ಒಂದು ಕೆಲಸ ಆಗಿದೆ ಇವತ್ತು. ಅಂದರೆ ನಾವು ಆಲ್ಮೋಸ್ಟ್ ಯಾವುದೋ ಹಬ್ಬಕ್ಕೆ ನಾವು ಹಾಗೆ ಮಧ್ಯಾಹ್ನ ಮಲ್ಕೋಬೇಕು ಅಂತ ಮಲ್ಕೊಳ್ಳಲ್ಲ. ಇವತ್ತೇನೋ ಯುಗಾದಿ ಹಬ್ಬಕ್ಕೆ ಏನು ಕೆಲಸ ಏನೂ ಇದ್ದಕ್ಕಿಲ್ಲ, ದೇವಸ್ಥಾನಕ್ಕೂ ಹೋಗಂಗಿದ್ದಕ್ಕಿಲ್ಲ. ಹೋಗಬೇಕು ಅಂತ ಹೇಳಿದ್ವಿ. ಅಡುಗೆ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಲೇಟ್ ಆಯಿತು ಅಂಥೇಳಿ ಸರಿ ಸಂಜೆನೇ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿರೋದ್ರಿಂದ ದೂರ ಏನು ಹೋಗ್ತಾ ಇದ್ದಕ್ಕಿಲ್ಲ, ನಮ್ಮ ಮನೆ ಹತ್ರನೇ ಇರುವಂತಹ ದೇವಸ್ಥಾನ. ಬೆಳಿಗ್ಗೆನೇ ಹೋಗ್ತಾಯಿದ್ರೆ ಬೇರೆ ಕಡೆ ಎಲ್ಲಾದರೂ ದೇವ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗೇನು ಬೇಡ ಅಂಥೇಳಿ ಸಂಜೆನೇ ಹೋಗೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ ಇದ್ದಿದ್ದರಿಂದ ಅದಕ್ಕೇ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಊಟನೇ ಮಾಡಿಲ್ಲ, ಹಂಗೆ ಮಲ್ಕೊಂಡು ಎದ್ವಿ. ಆಲ್ಮೋಸ್ಟ್ ಏನೋ ಅವತ್ತು ಊಟ ಏನೂ ಮಾಡಿಕ್ಕಿಲ್ಲ, ಯಾಕಂದರೆ ಬೆಳಿಗ್ಗೆನೇ ತಿಂಡಿ ಎಲ್ಲ ತಿನ್ಕೊಂಡು ಬಿಟ್ಟಿದ್ವಿ. ಹಂಗೆ ಅದಕ್ಕೆ ಯಾರೂ ನನ್ನ ಮಗಳು ಆಗಲಿ ನನ್ನ ಹಸ್ಬೆಂಡ್ ಅವರು ಯಾರೂ ಊಟ ಮಾಡಿಲ್ಲ. ನಾನು ಏನು ಊಟ ಮಾಡಿಲ್ಲ. ಬಿಸಿ ಉಪ್ಪಿಟ್ಟು 3 ಜನನೂ ಒಂದೊಂದು ಒಬ್ಬಿಟ್ಟು ತಿನ್ಕೊಂಡ್ಬಿಟ್ಟಿದ್ವಿ. ಫಸ್ಟಿಗೆ ಮಾಡಿರುವಂತಹ ಕಾಳುಗೊಜ್ಜೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಸಿಂಪಲಾದ ಹಬ್ಬದ ಊಟ ರೆಡಿ. ಹೆಸ್ರುಬೇಳೆ, ಆಮೇಲೆ ಕಾಳುಗೊಜ್ಜು, ಆಮೇಲೆ ಒಬ್ಬಿಟ್ಟು ಸಾರು, ಅನ್ನ, ಆಮೇಲೆ ಒಬ್ಬಿಟ್ಟು ಅಷ್ಟೇ ಇವತ್ತು ನಮ್ಮ ಮನೇಲಿ ಊಟ ಎಲ್ಲ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಆಯಿತು, ಸಂಜೆದು ಎಲ್ಲ ಕೆಲಸ ಆಗಿದೆ. ಜಸ್ಟ್ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಹೋಗಿರ್ಕಿಲ್ಲ. ಇವಾಗ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನಾನಂತೂ ರೆಡಿ ಆಗಿದ್ದೀನಿ. ನನ್ನ ಮಗಳು ಜಸ್ಟು ಹೇರ್ ಸ್ಟೈಲ್ ಒಂದು ಮಾಡಬೇಕು. ಹೇರ್ ಸ್ಟೈಲ್ ಮಾಡಿದ್ರೆ ಆಯಿತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಆಮೇಲೆ ಮಧ್ಯಾಹ್ನ ಊಟ ಏನೇನು ಮಾಡಿದ್ದೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ವಾ. ಎಲ್ಲ ಅಡುಗೆ ಮಾಡಿ ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಮನೇನೂ ಗುಡಿಸಿ ಇವಾಗೆಲ್ಲ ಫುಲ್ ಎಲ್ಲ ಕ್ಲೀನಾಗಿದೆ. ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು, ಅಷ್ಟೇ ಕೆಲಸ ಇದೆ. ನಡೀನಾ ಚಿನ್ನಿ, ಬಾ ಎಷ್ಟು ಮಾಡ್ತೀನಿ, ಬಾ ಬೇಗ ಬಾ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ತಲೆ ಬಾಚ್ತಾ ಇದ್ದೆ. ನನ್ನ ಮಗಳಿಗೆ ಏನಂದರೆ ಸ್ವಲ್ಪ ಸಿಕ್ಕು ಜಾಸ್ತಿ ಆಗುತ್ತೆ ಅವಳ ಕೂದಲು. ಅದೇನಕ್ಕಂತೆ ನನಗೆ ಗೊತ್ತಿಲ್ಲ. ಅವಳಿಗೆ ತಲೆ ಎಲ್ಲ ಬಾಚೋದು ಅಷ್ಟೊಂದು ಅವಳಿಗೆ ಕಂಫರ್ಟೇಬಲ್ ಆಗೋದಿಲ್ಲ. ಆಮೇಲೆ ಅವಳಿಗೆ ಉದ್ದನೂ ಬೇಗ ಬೆಳೆಯುತ್ತೆ. ಕಟ್ ಮಾಡ್ತಾ ಇರ್ತೀನಿ, ಹಂಗೂ ತುಂಬಾ ಉದ್ದ ಬೆಳೆಯುತ್ತೆ. ಬೇಗನೆ ಒಂದು 6 ಮಂತು ಆಗಿಲ್ಲ ನಾನು ಕಟ್ ಮಾಡಿಸ್ಬಿಟ್ಟು, ಅಷ್ಟೊತ್ತಿಗೆ ಎಷ್ಟೊಂದು ಬೆಳೆದಿರ್ತದೆ, ತುಂಬ ಬೆಳೀತದೆ. ಆಮೇಲೆ ಗಂಟು ಸಕ್ಕ ಸಿಕ್ಕಾಗುತ್ತೆ, ಅದೊಂದು ಅವಳ ಪ್ರಾಬ್ಲಮ್ಮು. ಆಮೇಲೆ ಅವಳಿಗೆ ಇದು ಎಣ್ಣೆನೆಲ್ಲ ಹಚ್ಚಬಾರ್ದು, ಅದೊಂದು ಇಷ್ಟ ಆಗಲ್ಲ. ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಕೊಳ್ಳೋದು ಅವಳು, ಇನ್ನು ಯಾವ ಎಣ್ಣೆನೂ ಹಚ್ಕೊಳ್ಳಲ್ಲ. ಸರಿ, ಇವಾಗ ಮತ್ತೆ ಕಟ್ ಮಾಡಿಸ್ತೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಬಂತಲ್ವಾ, ಅದಕ್ಕೆ ಕಟ್ ಮಾಡಿಸ್ತೀನಿ ಇವಾಗ. ಹಾಗೆ ಸ್ವಲ್ಪ ಸಾಗರ್ ಜಡೆ ಹೆಣೆಯೋಣ ಅಂದ್ಕೊಂಡು ಮನೇಲಿದ್ದಲ್ವ, ಅದಕ್ಕೇ ಜಡೆ ಹಾಕ್ತಾ ಇದ್ದೀನಿ. ಅವಳಿಗೇನೋ ಜಡೆ ಹಾಕಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಂಗಿಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಏನೂ ಮಾಡಬಾರ್ದು, ಹಂಗಾಗಿ ತೊಗೊಂಡಿಲ್ಲ ಕ್ಲಿಪ್ಪಿಂಗ್ಸು. ಮನೆಗೆ ಬಂದುಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ದೇವಸ್ಥಾನ ಎಲ್ಲ ರೆಡಿ ಆಯಿತು, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮ ಹತ್ರನೂ ಒಂದೇ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ಇದೇ ದೇವಸ್ಥಾನ ಚೆನ್ನಾಗಿದೆ.
ಮನೆಗೆ ಬಂದೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಪೂರ್ತಿ ದಿನದಿಂದ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನಮ್ಮ ಮನೇಲಿ ಒಂದು ಸಿಂಪಲ್ ಆದ ಯುಗಾದಿ ಹಬ್ಬ ಆಯಿತು. ಬೆಳಿಗ್ಗೆಯಿಂದನೇ ಎಲ್ಲ ಕೆಲಸ ಮಾಡಿಕೊಂಡೆ, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ, ಊಟ ಮಾಡಿ ಮಲ್ಕೊಂಡೆ, ಎದ್ದೆ. ಇವಾಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಹೋಗಿ ಬಂದೆ. ಅಡುಗೆನೂ ಏನೂ ಇಲ್ಲ, ಅಡುಗೆ ಎಲ್ಲ ಇದೆ. ರೈಸು ಇದೆ, ಒಬ್ಬಿಟ್ಟು ಇದೆ, ಒಂದೆರಡು ಇದೆ, ಅದೇ ತಿನ್ಕೋತೀವಿ. ಒಬ್ಬಿಟ್ಟು ಇದೆ, ಎಲ್ಲನೂ ಐತೆ. ಬಿಸಿ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ. ಹೆಸರುಬೇಳೆ ಒಂದು ಸ್ವಲ್ಪ ಕಲಿಸ್ಬೇಕು ಅಷ್ಟೇ. ಅಷ್ಟೆಲ್ಲ ಇವತ್ತು ಅಡುಗೆ ಆಗಿದೆ. ಇವಾಗ ಟೈಮ್ ಅಂದ್ಬಿಟ್ಟು 8 o'clock ಆಗಿದೆ. ಇವಾಗ ಎಲ್ಲರೂ ಮಲ್ಕೊಂಡಿದ್ದೀವಿ, ಹಂಗಾಗಿ ಯಾರೂ ಬೇಗ ಮಲ್ಕೊಳ್ಳಲ್ಲ, ಬೇಗನೂ ಊಟ ಮಾಡಲ್ಲ. ಸ್ವಲ್ಪ ಲೇಟಾಗಿ ಊಟ ಮಾಡಿ ಬೇಗ ಲೇಟಾಗಿ ಮಲ್ಕೊಳ್ಳೋದು. ಸರಿ ಫ್ರೆಂಡ್ಸ್, ಇವತ್ತಿಂದ ಪೂರ್ತಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿಂದ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರಾದರೂ ವ್ಲಾಗ್ ನೋಡ್ತಾ ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪೂರ್ತಿ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.